ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ವಲಯ ಘೋಷಣೆ ಮಾಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ಪ್ಲಾಸ್ಟಿಕ್ ರಾಶಿ ಜಿಲ್ಲಾಡಳಿತವನ್ನು ಹಂಗಿಸುತ್ತಿದೆ. ಪ್ಲಾಸ್ಟಿಕ್ ಮುಕ್ತ ವಲಯವಾಗಿಸಲು ಜಿಲ್ಲಾಡಳಿತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ಆದರೆ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಆಕ್ರಮಿಸಿಕೊಂಡಿದೆ. ಪ್ಲಾಸ್ಟಿಕ್ ನಿಷೇಧಿತ ಪ್ರವೇಶ ಎಂದು ಈಗಾಗಲೇ ಘೋಷಣೆ ಮಾಡಿದೆ. ರಾಶಿ ತ್ಯಾಜ್ಯಗಳ ಸಮೇತ ಪ್ಲಾಸ್ಟಿಕ್ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಉದಾಹರಣೆಯಾಗಿದೆ. ಅಲ್ಲಲ್ಲಿ ಅಳವಡಿಸಲಾಗಿದ್ದ ಜಾಗೃತಿ ಫಲಕಗಳು ಸಹ ಮಾಯವಾಗಿದೆ. ಒಂದೆಡೆ ಚಾಮುಂಡಿ ಬೆಟ್ಟ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಲಾಗಿದೆ. ಆದರೆ ಪ್ರಾಧಿಕಾರದ ಕಾರ್ಯನಿರ್ವಹಣೆಯನ್ನು ಸಾರ್ವಜನಿಕರು ಪ್ರಶ್ನಿಸುವಂತೆ ಮಾಡಿದೆ. ಪ್ರತಿದಿನ ಸಾವಿರಾರು ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲಲ್ಲಿ ಕಾಣುವ ತ್ಯಾಜ್ಯಗಳು ಪ್ರಾಧಿಕಾರದ ಕಾರ್ಯವೈಖರಿಯನ್ನು ಹಂಗಿಸುತ್ತಿದೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತಿರುವ ಜಿಲ್ಲಾಡಳಿತ ಪ್ಲಾಸ್ಟಿಕ್ ಮುಕ್ತ ವಲಯ ಘೋಷಣೆಗೆ ಮರುಜೀವ ನೀಡುವುದೇ? ಮೈಸೂರು ಜಿಲ್ಲಾಡಳಿತ ಬಂದು ಚಾಮುಂಡಿ ಬೆಟ್ಟನ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಹೇಳ್ತಿದ್ರು. ಸೊ ಇದಕ್ಕೋಸ್ಕರ ಮೈಸೂರು ಜಿಲ್ಲಾಡಳಿತ ಮೈಸೂರಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ಗಳೆಲ್ಲ ನೋಡಿ ಹೇಗೆ ಬಿದ್ದಿದೆ ಅಂಥೇಳಿ. ಇದೆಲ್ಲ ನಮಗೆ ಮೈಸೂರಿಗರಾಗಿ ನಮಗೆ ಒಂದು ಸ್ವಲ್ಪ ಅವಮಾನ ಆಗುತ್ತೆ. ಆ್ಯಕ್ಚುಲಿ ಅನೌನ್ಸ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಪೂರ್ಣ ಪ್ಲಾಸ್ಟಿಕ್ಕು. ಇಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ, ಆ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ನೋಡಿದ್ರೆ, ಮತ್ತು ಹಂಗೆ ಡೌನ್ ಇಳಿಬೇಕಾರಲ್ಲ ಒಂದು ಸರ್ಕಲ್ ಬರುತ್ತೆ, ನಂಜನಗೂಡು ರೋಡ್ ಹೋಗೋ ಸರ್ಕಲ್ಲು. ಆ ಸರ್ಕಲ್ಲಿ ಪ್ಲಾಸ್ಟಿಕ್ ನೋಡಿದ್ರೆ ತೀರಾ ಒಂಥರ ಅವಮಾನ ಆಗುತ್ತೆ. ದಯಮಾಡಿ ಜಿಲ್ಲಾಡಳಿತ ಇದನ್ನು ನಿಗಾ ವಹಿಸಿ ಪ್ಲಾಸ್ಟಿಕ್ ಮುಕ್ತ ಅಂತ ಏನು ಹೇಳಿದಿರೋ ತಾವು ಸ್ವತಃ ಬಂದು ಇಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮ ಹೆಸರು? ಚಿದಂಬರಂ ಅಂತ ಸರ್. ಏನು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ವ್ಯೂ ಪಾಯಿಂಟ್ ಹತ್ರ ಅವ್ರಿಗೇನು ಅವ್ರಿಗೆ ಬರಿಗಾರ ದುಡ್ಡು ಎಷ್ಟು ಮಾಡಲಿ.